ಸುಮಾರು ಅಂದಾಜು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ 3 ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನ ನಿಲ್ಲಿಸಬೇಕು, ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು. ಆಗ DCM ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು. ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ DCM ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನ ಮುಂದುವರಿಸ್ತೀವಿ. ಅಲ್ಲ, ರಾಜಕೀಯನೇ ತಾನೇ, ಮತ್ತಿನ್ನೇನಕ್ಕೆ ಮಾಡ್ತಾರೆ? ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ. ಮಾನ್ಯ DCM ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗ್ದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲ ರೀ, ನಮ್ಗೀಗಾಗಲೇ ಹೇಮಾವತಿ ನೀರ್ದು ಈಗ ಅದರದ್ದೇ ಇವಾಗ ಗಲಾಟೆ ಅವ್ರದ್ದು. ಎತ್ತಿನೊಳೆ ಯೋಜನೆ ಕೂಡ ಈಗಾಗಲೇ ನಡೀತಾ ಇದೆ, ಬಹಳ ವೇಗವಾಗಿ ನಡೀತಾ ಇದೆ. ಬಹುಶಃ ಇನ್ನೊಂದು ವರ್ಷ, 1.5 ವರ್ಷದಲ್ಲಿ ಸಂಪೂರ್ಣ ಆಗ್ಬೋದು. ಭದ್ರಾ, ಅಪ್ಪರ್ ಭದ್ರಾದು ಕೂಡ ಒಂದು ಭಾಗಕ್ಕೆ ನೀರು ಕೂಡ ಬರುತ್ತೆ. ಇವೆಲ್ಲ ನಮಗೆ ತುಮಕೂರಿಗೆ ಒಂದು ರೀತಿಯಲ್ಲಿ ವರದಾನ ಆಗ್ತಕ್ಕಂಥದ್ದು. ನಮ್ದು ಒಣ ಪ್ರದೇಶ, ಹೆಚ್ಚಿನದು ಒಣ ಪ್ರದೇಶ, 1-2 ತಾಲೂಕು ಬಿಟ್ರೆ ಎಲ್ಲ ಒಣ ಪ್ರದೇಶ. ನಮ್ಗೆ ನೀರು ಬಂದ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಕೆಲಸ ಮಾಡೋದಕ್ಕೆ ನಾವು ಸಿಎಂ ಏನಾದರೂ ಸೂಚನೆ